ನಾನು ನಿಮ್ಗೆ ಸುಳ್ಳು ಹೇಳುವಂಗೆ ಕಾಣಕತ್ತೀನಿ. ನಾನು ಯಾಕೆ ಸುಳ್ಳು ಹೇಳಿ? ಸುಳ್ಳು ಹೇಳುವಂಥ ಅವಶ್ಯಕತೆ ನನಗೇನೈತಿ? ಓ ಹೌದನಾ? ಹಂಗಾದ್ರೆ ನೀ ಸುಳ್ಳು ಹೇಳತ್ತಿಲ್ಲ, ನೀನು ಕರೆ ಹೇಳಕತ್ತಿದ್ದಿ, ನಾವು ಸುಳ್ಳು ಹೇಳಕತ್ತೋ ಅಲ್ಲ. ನನ್ನ ತಮ್ಮ ಹೇಳ್ದ ನೀನು ಅವ್ನ ತಲೆಗೆ ಬಕೆಟ್ ತೊಗೊಂಡು ಹೊಡೆದಂತ. ಅವ್ನ ತಲೆಗೆ ನೀನು ಯಾಕೆ ಬಕೆಟ್ ತೊಗೊಂಡು ಹೊಡೆದಿ ಹೇಳ? ನೋಡಿ ಅತ್ತಮ್ಮ, ನಾನೇನು ಅವ್ರನ್ನ ಹೊಡೆದಿಲ್ಲ. ಅವ್ರಿಗೆ ಹೆಂಗೆ ಪೆಟ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲಿ ಬಿದ್ದು ಎಲ್ಲಿ ಪೆಟ್ಟು ಮಾಡ್ಕೊಂಬಂದಾರ ಕುಡಿದು ನಿಷೇಧಾಗ ನನಗೇನು ಗೊತ್ತು? ಎಲ್ಲನೂ ತಂದ ನನ್ನ ಮೇಲೆ ಹಾಕಿದ್ರ ನಾನೇನು ಮಾಡಲಿ? ಅಲ್ಲ, ನನ್ನ ಗಂಡ ಇಲ್ಲ ಅಂತ ಹೇಳಿ ಎಲ್ಲರೂ ನನ್ನ ಮೇಲೆ ಯಾಕೆ ರೀತಿ ನೀವು ಗೂಬಿ ಕುಂದಿಸಕತ್ತೀರಿ? ಇಷ್ಟು ದಿನ ನಾನು ಸುಮ್ಮನೆ ಇದ್ನೇ ಇಲ್ಲೋ, ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂತ ಸುಮ್ಮನೆ ಅದನ್ನು. ಆದರೆ ಇವಾಗ ಇವ್ರ ವಿಷಯದಾಗೂ ನನಗೆ ಯಾಕೆ ನೀವು ಇದನ್ನ ಮಾಡಕತ್ತೀರಿ? ಹಾಂ, ನನ್ನ ಮೇಲೆ ಯಾಕೆ ಆಪಾದನೆ ಹಾಕತ್ತೀರಿ? ನೋಡಿ, ಇವ್ರ ವಿಷಯದಾಗ ನನ್ನ ಮೇಲೆ ಆಪಾದನೆ ಹಾಕಕ್ಕೆ ಹೋಗ್ಬೇಡ್ರಿ. ಇವ್ರಿಗೆ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನೋಡಿ, ನಾನು ನಿಮಗೇನೋ ಸಂಬಂಧ ಇದ್ದೀನಿ, ನೀವೇನಾದರೂ ಹೇಳ್ರಿ, ನಿಮಗೇನಾದರೂ ಮಾಡಿದಾನ ಅಂತಂದ್ರೆ ನಾನು ನಂಬ್ತಾನೆ. ಆದರೆ ಇವ್ರಿಗೆ ನನ್ನ ಸಂಬಂಧನೇ ಇಲ್ಲ, ಇವ್ರು ನನಗೆ ಸಂಬಂಧನೇ ಇಲ್ಲ. ನಾನು ಯಾಕೆ ಇವ್ರಿಗೇನಾದರೂ ಮಾಡಲಿ? ಇವ್ರಿಗೇನಾದರೂ ಮಾಡಕ್ಕೆ, ಇವ್ರು ಏನಾದರೂ ಮಾಡಿದ್ರಲ್ಲ ನಾನು ಏನಾದರೂ ಮಾಡಕ್ಕೆ. ಸುಮ್ಮನೆ ನಾನು ಯಾಕೆ ಹೋಗಿ ಇವ್ರ ಮೇಲೆ ಜಗಳ ಆಡಲಿ? ನಾನು ಯಾಕೆ ಇವ್ರನ್ನ ಹೋಗಿ ಹೊಡಿಲಿ? ಅವ್ರಿಗೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರನ್ನ ಕೇಳಿ, ಅವ್ರು ನನಗೆ ಏನು ಮಾಡಿದಾರೆ ಅಂತ ಅವ್ರನ್ನ ಕೇಳಿ. ಯಾಕೆ ಭಾಳ ಮಾತಾಡತ್ತಿದ್ದಿ? ವಾಪಸ್ ಮಾತಾಡಕ್ಕೆ ಕಲ್ತ್ಬಿಟ್ಟೇನ? ಅಲ್ಲ ಮೂಳ, ಅವನು ಸ್ನಾನ ಮಾಡಕತ್ತಿದ್ದಂತ, ನೀನಲ್ಲೇ ಎದಕ್ಕೋ ಹೋಗಿದ್ದೆ ಅಂತ. ಟವಲ್ ತೊಗೊಂಬ ಅಂತ ಅಂದಂತ. ಟವಲ್ ಕೊಡಕ್ಕೆ ಹೋಗಿದ್ದೆ ಅಂತ. ಅವನು ಟವಲ್ ಹಿಂಗಿಸ್ಕೊಳಕ್ಕೆ ಹೋಗಿ ಸೋಪ್ ಮ್ಯಾಲ ಕಾಲಿಟ್ಟ ಜರದ ನಿನ್ನ ಮ್ಯಾಲೆ ಬಿದ್ದಂತ. ನೀನು ನನ್ನ ಮೇಲೆ ಬೀಳ್ತಿ ಅಂತ ಬಕೆಟ್ ತೊಗೊಂಡು ಹೊಡೆದಂತ. ಹಾಂ, ಏನು ಹೇಳ್ತಾ ಇದ್ರತ್ತೆ ನೀವು? ನಾನು ಟವಲ್ ಕೊಡಾಕ? ಅದು ಇವರಿಗೆ ಅಲ್ಲ, ನನಗೇನು ತಲೆ ಕಟ್ಟತ್ತೇನ ಇವ್ರಿಗೆ ಹೋಗಿ ಟವಲ್ ಕೊಡಾಕ? ಅಲ್ಲ ಅತ್ತೆ, ನೀವು ನಿಮ್ಮ ತಮ್ಮನ ಪರವಾಗಿ ಮಾತಾಡೋದು ಬಿಟ್ಟು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಪರವಾಗಿ ನಿಂತು ಮಾತಾಡಿ. ಅವಾಗ ನಾನು ನಿಮ್ಮನ್ನು ಮೆಚ್ಕೋತೀನಿ. ಅದನ್ನ ಬಿಟ್ಟು ಹೋಗಿ ನಿಮ್ಮ ತಮ್ಮನ ಪರವಾಗಿ ನಿಂತ್ಕೊಂಡು ಮಾತಾಡೋದಲ್ಲ. ಏನೇ ನನಗೆ ವಾಪಸ್ ಮಾತಾಡಕತ್ತಿದ್ದಿ? ಯಾಕೋ ಭಾಳ ಹೆಚ್ಕೊಂಡು ಬಿಟ್ಟಿದ್ದೀನಿ ನೀನು ಬರ್ಬರ್ತಾ. ಏ ಸುಪ್ರಿಯಾ, ಹೇಳೋಲ್ಲ, ಹೇಳೋ ಮ್ಯಾಲೆ ಹೇಳೋ. ಅಯ್ಯೋ ದೇವ್ರ, ಇವ್ ನೋಡಿದ್ರೆ ಮ್ಯಾಲೆ ಎದ್ದಳವಲ್ಲ, ಈಕಿಗೆ ಸಾಬೀತು ಮಾಡ್ಬೇಕಂತ. ಎದ್ದು ಮಾತಾಡಲ್ಲ, ಹೇಳಕ್ಕಿಗೆ. ಈಗ ನಾನು ಏನಾರ ಎದ್ದು ಮಾತಾಡ್ರೆ ನಂದ ತಪ್ಪಾಕತಿ, ನಾನು ತಪ್ಪನೇ ಸಿಕ್ಕಾಕೋತೇನೆ. ಆದ್ರೆ ಅಕ್ಕ ನನ್ನ ಮಾತು ನಂಬ್ತಾಳು. ಇದ್ರಾಗ ನನ್ನ ಅಕ್ಕ ಹೇಳೋದು ಈ ಕರೆಕ್ಟ್ ಐತಲ್ಲ, ನಾನು ಏನು ಮಾಡ್ಲೀಗ ಹೇಳ್ತೇನೆ. ಅಮ್ಮ, ಅಕ್ಕ, ನನ್ನ ತಲೆ ಭಾಳ ಸಾತಕ್ಕ. ಇಲ್ಲಿ ರಗತ್ ಏನಾರ ಹೆಪ್ಗಟ್ಟಿತ್ತು ಏನೋ, ನನಗೇನಾರ ಆಗಿ ಸತ್ತೋಗ್ಬಿಟ್ರೆ ನಾನು ಏನು ಮಾಡೋದು? ಇನ್ನ ಮದುವೆ ಬೇರೆ ಆಗಿಲ್ಲ ನನಗೆ. ಅಯ್ಯೋ, ಏನಾಗುದಿಲ್ಲ, ಸುಮ್ಮನಿರು. ನೀನೊಬ್ಬ ಎಲ್ಲ ಸಾತ್ಲ, ತಲೆ ಭಾಳ ಸಾತನ. ನಡಿ ದವಾಖಾನಿಗಾರ ಹೋಗೋನು. ಈ ಹಾಳಾದಾಗಿಂದ ಇನ್ನೂ ಏನೇನಾಗೈತೋ ನಮ್ಮ ಮನ್ಯಾಗ, ಇನ್ನೂ ಏನೇನು ಕಾತತೋ ಏನೋ. ಅಲ್ಲ ಅತ್ತಿ, ಯಾರು ಏನೋ ತಪ್ಪು ಮಾಡಿದ್ರು, ಯಾರು ಏನೋ ಮಾಡಿದ್ರು ನನ್ನ ಮೇಲೆ ಯಾಕೆ ಬರ್ತೀರಿ? ಎಲ್ಲರೂ ಬರೀ ನನ್ನ ಮೇಲೆ ಗೂಬೆ ಕುಂದ್ರಸಕ್ಕೆ ನೋಡ್ತಾರಲ್ಲ, ಯಾಕೆ ಹೀಗೆ ಮಾಡ್ತೀರಿ? ಅಲ್ಲ ರೀ, ನಾನು ನಿಮಗೇನು ಮಾಡಿದ್ನಿ? ನಾನು ಬಕೆಟ್ ತೊಗೊಂಡು ನಿಮ್ಮನ್ನ ಹೊಡೆದ್ನಿ. ಹಾಂ, ನಾನು ಯಾವಾಗ ನಿಮ್ಮನ್ನ ಬಕೆಟ್ ತೊಗೊಂಡು ಹೊಡೆದ್ನಿ? ಅಲ್ಲ, ನಾನು ನಿಮಗೆ ಯಾವಾಗ ಟವಲ್ ಕೊಡಕ್ಕೆ ಬಂದೀನಿ? ನೀವು ಕರೆ ಹೇಳ್ರಿ, ನೀವೇನು ಮಾಡಿದ್ರಿ ಅನ್ನೋದನ್ನ ನಿಮ್ಮ ತಾಯಿ ಮೇಲೆ ಆನೆ ಮಾಡಿ, ನಿಮ್ಮ ಅಕ್ಕನ ಮೇಲೆ ಆನೆ ಮಾಡಿ ಕರೆ ಹೇಳ್ರಿ ನೋಡೋನು. ನಾನು ಆಮೇಲೆ ನಾನು ಏನು ಮಾಡಿದ್ದೇನೆ ಅನ್ನೋದನ್ನ ಮಾಡಿದಾನೆ ಇಲ್ಲ ಅಂತ ಹೇಳಿ ಒಪ್ಕೋತಾನೆ. ಅದನ್ನ ಬಿಟ್ಟು ನೀವು ಸುಳ್ಳು ಹೇಳಿದ್ರೆ ನಾನಂತೂ ನಂಬಂಗಿಲ್ಲ. ಸಾಕು ಸುಮ್ಮನಿರ್ರಿ, ಮಾಡೋದೆಲ್ಲ ಮಾಡಿ ಏನು ಮಾಡಿಲ್ಲ ಅಂತ ಮಳ್ಳಿ ಹಂಗೆ ಮುಚ್ಕೊಳಕ್ಕೆ ನೋಡಕತ್ತೀರಿ. ನೀವು ಮಾಡಿದ್ದೇನೆ ಯಾರಿಗೂ ಗೊತ್ತಾಗಂಗಿಲ್ಲ ಅಂತ ಅನ್ಕೊಂಡಿರಿ. ನನ್ನ ತಲೆನ ಹೊಡೆದ್ಬಿಟ್ಟಿರಿ. ನನಗೇನಾರು ಆಗಬೇಕು, ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ಇಲ್ಲಿ ನಮ್ಮ ಅಕ್ಕನ ಮುಂದೆ ಹೇಳಕತ್ತಾನೆ ನಾನು. ನಿಮ್ಮನ್ನು ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ. ಹೇಳೋದು ನೆನಪಿಟ್ಕೊರಿ ನೀವು. ಏನು ಮಾಡ್ತೀರಿ? ನಾನು ನಿಮ್ಗೆ ಏನು ಮಾಡೀನಿ ಅತ್ತೆ? ನಾನು ಇದನ್ನು ಹೇಳಬಾರ್ದು. ಆದರೂ ನೀವು ಒಂದು ಹೆಣ್ಣು, ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾರಂತ ನಾನು ಮುಂದೆ ಎಲ್ಲ ಬಾಯಿ ಬಿಡಾತೀನಿ ಅತ್ತೆ. ಯಾರು ಇಲ್ಲ ಅಂತ ನಾನೆಲ್ಲ ಕಡೆ ನೋಡಿ, ಆಮೇಲೆ ಮನೆ ಬಾಗ್ಲ ಎಲ್ಲ ಹಾಕಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಬೇಕಾದ್ರೆ ನಿಮ್ಮ ತಮ್ಮ ಅದನ್ನು ಕದ್ದು ನೋಡಿದಂತ ನನ್ನ ಜೊತೆ ಕೆಟ್ಟದಾಗಿ ನಡ್ಕೊಳಕ್ಕೆ ನೋಡಿದ್ರು. ನನ್ನ ಮೇಲೆ ಬೇಕು ಅಂತಲೇ ಬಿದ್ದರು. ಎದ್ದೇಳಿ ಅಂದರು ನಾನು ಹೇಳಂಗಿಲ್ಲ ಅಂತ ನನಗೆ ಮುತ್ತು ಬೇರೆ ಕೊಡ್ತಾ ಇದ್ರು. ಅದಕ್ಕಾಗಿಯೇ ನಾನು ಅವ್ರಿಗೆ ಬಕೆಟ್ ತಗೊಂಡು ತಲೆಗೆ ಚಚ್ಚಿರೋದು. ಮತ್ತೆ ಆ ರೀತಿ ಮಾಡಿದ್ರೆ ಯಾವ ಹೆಂತಾನೆ ಸುಮ್ಮನೆ ಇರ್ತಾಳೆ? ನೀವೇ ಹೇಳಿ. ಬಕೆಟ್ ತಗೊಂಡು ನಾನು ಏನಾದರೂ ಚಚ್ಚಲಿಲ್ಲದಿದ್ರೆ ಅವನು ಸರಿತಾನೆ ಇರಲಿಲ್ಲ. ಅವತ್ತು ನಾನು ನನ್ನ ಗಂಡ ಒಂದಾಗಬೇಕು ಅಂತ ಅಂದ್ಕೊಂಡು ನನ್ನ ಗಂಡ ಕೊಟ್ಟಿರೋ ಸೀರೆನ ಉಟ್ಕೊಂಡು ನಾನು ತಯಾರಾಗ್ತಾ ಇದ್ದೆ. ರವಿ ತೊಗೊಂಬಂದಿರೋ ಸೀರೆನ ಉಟ್ಕೊಂಡು ತಯಾರಾಗಬೇಕಾದ್ರೆ ನಾನು ಹಿಂದಿಂದ ಬಂದು ರವಿ ಥರ ಮಾತಾಡಿ ನನ್ನ ಜೀವನನೇ ಹಾಳು ಮಾಡೋಕ್ಕೆ ನೋಡ್ದೆ. ಆದರೆ ನಾನು ಅವತ್ತು ಸುಮ್ಮನೆ ಇರಲಿಲ್ಲ. ಅವನಿಗೆ ಎಲ್ಲಿ ಒದಿಬಾರ್ದು ಅಲ್ಲೇ ಒದ್ದು ಅವನಿಗೆ ಬುದ್ಧಿ ಕಲಿಸ್ದೆ. ಆದರೆ ಇವಾಗ ಮತ್ತವನು ಅದೇ ಕೆಲಸ ಮಾಡೋಕ್ಕೆ ಬಂದಿದ್ದ. ಆದರೆ ಇವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಕೆಟ್ ತೊಗೊಂಡು ಹಾಕ್ದೆ. ನಿಮ್ಗೆ ಯಾರಾದರೂ ಇದೇ ರೀತಿ ಮಾಡಿದ್ರೆ ಏನು ಮಾಡ್ತೀರತ್ತೆ ನೀವು? ನೀವು ಒಂದು ಹೆಣ್ಣು ತಾನೇ. ನಿಮಗೆ ಇದು ಪರಿಸ್ಥಿತಿ ಬಂದಿದ್ರೆ ನೀವೇನು ಮಾಡ್ತಿದ್ರಿ ಹೇಳಿ ಅತ್ತೆ? ಅಯ್ಯೋ ಶಿವನ, ನೀ ಕರೆ ಹೇಳಕತ್ತೇನ ಸುಳ್ಳು ಹೇಳತ್ತೀಯೋ ಹೇಳಿ ನನಗೆ. ಅಯ್ಯೋ ಅಕ್ಕ, ನೀನು ಅಕ್ಕಿ ಮಾತು ನಂಬ್ತಿದ್ದಿ. ನಾನು ಸ್ವಂತ ಅಮ್ಮನ ಮೇಲೆ ನಿನಗೆ ನಂಬಿಕೆ ಇಲ್ಲ. ನಾನು ಹೇಳೋ ಮಾತು ನೀನು ನಂಬಂಗಿಲ್ಲ. ಅಕ್ಕಿ ನಮ್ಮ ಮಾತಿನ ಮೇಲೆ ನಿನಗೆ ನಂಬಿಕೆ ಬರಾಕತ್ತೈತಿ. ಅಕ್ಕಿ ಸುಳ್ಳು ಹೇಳತ್ತಾಳಕ್ಕ, ಆಕಿ ಮಾತು ನಂಬಕ್ಕೆ ಹೋಗ್ಬೇಡ. ನೋಡಿ ಅತ್ತೆ, ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡ್ರಿ. ನಿಮಗೆ ನಾನು ಇದನ್ನು ಹೇಳಬೇಕು. ನೀವು ಒಂದು ಹೆಣ್ಣು, ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಹೆಣ್ಣಿನ ಮನಸ್ಸನ್ನ ಅಂತ ನಿಮಗೆ ಹೇಳೋದನ್ನ ಹೊರತು ನೀವು ನನ್ನ ಒಳ್ಳೆಯವಳು ಅಂತ ಅನ್ಕೋಬೇಕು ಅಂತಾಗಲಿ, ಇವ್ರನ್ನ ಕೆಟ್ಟವರಾಗಿ ಅನ್ಕೋಬೇಕಂತಾಗಲಿ ನಾನು ಇದನ್ನೇನು ಹೇಳಿಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ. ನಿಮಗೇನು ಅನಿಸುತ್ತೋ ಅದನ್ನು ಮಾಡಿ. ನನಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಸಿದ್ರೆ ನನಗೆ ಕೊಡಿ.
ಅಥವಾ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಸಿದ್ರೆ ಅವ್ರನ್ನ ಈ ಮನೆ ಬಿಟ್ಟು ಹೊರಗೆ ಹಾಕಿ. ಪ್ಲೀಸ್ ಅತ್ತೆ, ನಿಮ್ಮ ಕೈ ಮುಗಿತೀನಿ. ನನ್ನ ಗಂಡನ ಸಂಸಾರನ ಹಾಳು ಮಾಡಬೇಡಿ ಅತ್ತೆ. ನಿಮ್ಮ ಮಗನ ಸಂಸಾರನ ಹಾಳು ಮಾಡಬೇಡಿ ಅತ್ತೆ. ಒಂದು ಹೆಣ್ಣಿನ ಕಣ್ಣೀರನ್ನ ನೋಡಿ ಅತ್ತೆ, ನಿಮಗೂ ಮಗಳಿದ್ದಾಳೆ, ಅವಳಿಗೂ ಇದೇ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ ಅತ್ತೆ? ಏನು ಮಾಡ್ತೀರಾ ನೀವು? ಒಂದು ಹೆಣ್ಣು, ನಿಮಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೆ ಈ ಪರಿಸ್ಥಿತಿ ಬಂದರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ಅಲ್ವಾ? ನಾನು ಒಂದು ಹೆಣ್ಣು ತಾನೇ ಅತ್ತೆ, ನನಗೆ ಯಾಕೆ ಈ ಪರಿಸ್ಥಿತಿ ತರತಾ ಇದ್ದೀರಾ? ಏನಾದರೂ ಮಾಡಿ ಅತ್ತೆ, ನಾನೇನು ಹೇಳಕ್ಕೆ ಹೋಗಲ್ಲ. ನಿಮ್ಮ ಇಷ್ಟ, ನಿಮ್ಮ ಸಂಸಾರ. ಆದರೆ ಒಂದತ್ತೆ, ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೋಗಿ ನಾನು ರವಿ ಮುಂದೆ ಹೇಳ್ತೀನಿ. ರವಿ ಬಂದಮೇಲೆ ಇದನ್ನು ಹೇಳಿದೆ ನಾನು ಬಿಡಲ್ಲ. ಮಧು, ಒಂದು ನಿಮಿಷ ನಿಂತ್ಕೊ. ಹೇಳಿ ಅತ್ತೆ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ನಿಂತ್ಕೊಂಡೇನಿ. ಏನನ್ನೋದನ್ನು ಹೇಳಿ. ಕರೆ ಹೇಳ. ನನ್ನ ತಮ್ಮ ನಿನ್ನ ಮೇಲೆ ತಾನಾಗೆ ಬಂದುಬಿದ್ನಾ? ನೀನು ಅವ್ನು ಟವಲ್ ಕೊಡೋಕೆ ಹೋಗಿ ನೀನು ಬೀಳಿಲ್ಲ? ನಿಮಗೆ ನಂಬಿಕೆ ಬರತ್ತಿಲ್ಲಲ್ಲ? ನಾನು ತುಂಬ ಪ್ರೀತಿ ಮಾಡೋ ನನ್ನ ಗಂಡ, ನನ್ನ ರವಿ ಮೇಲೆ ಆನೆ ಮಾಡ್ತಾ ಇದ್ದೀನಿ. ಅವನ ಮೇಲಾದರೂ ಆನೆ ಮಾಡಿದ್ರೆ ನಿಮ್ಗೆ ನಂಬಿಕೆ ಬರುತ್ತಾ ಅಲ್ವಾ? ನಾನು ಸ್ನಾನ ಮಾಡಬೇಕಾದ್ರೆ ನಿಮ್ಮ ತಮ್ಮ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡೋಕೆ ಬಂದರು. ನನಗೆ ಗೊತ್ತಿರಲಿಲ್ಲ. ಅದು ನೋಡೋದಲ್ಲದೆ ನನ್ನ ಮೇಲೆ ಬಂದು ಬಿದ್ದುಬಿಟ್ರು. ಅದನ್ನು ನಾನು ಯಾರ ಮುಂದೆ ಹೇಳ್ಕೊಳ್ಳಿ? ಬಾಯಿಲಿ ನನಗೆ ಗೊತ್ತಿರಲಿಲ್ಲ ಮಧು. ಅವ್ನು ಹೇಳಿರೋ ಮಾತನ್ನ ನಂಬಿ ನಾನು ನಿನ್ನ ಕೋಪದಲ್ಲಿ ಕರೆದೆ. ಆದ್ರೆ ನೀನು ಹೇಳಿರೋದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಬಾಯಿಲಿ. ಅತ್ತೆ, ನೀವು ನನಗೆ ಸಮಾಧಾನ ಮಾಡ್ತಾ ಇದ್ದೀರಾ ಅತ್ತೆ? ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್. ಆದ್ರೆ ನಾನು ನಿಮ್ಮನ್ನ ಒಂದು ಕೇಳ್ಕೊಳ್ಳೋದು ಅತ್ತೆ, ಇವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ಅತ್ತೆ. ಇವ್ರು ಇರಲಿರೋದ್ರಿಂದ ಇವಾಗ ನನಗೆ ತ್ರಾಸ ಆಗೋದು, ನನಗೆ ನೋವು ಆಗ್ತಾ ಇರೋದು. ನಾಳೆ ಸುಮಾಗಿ ಈ ರೀತಿ ಆಗಬಾರ್ದು ಅತ್ತೆ. ಪ್ಲೀಸ್ ಅತ್ತೆ. ಅಕ್ಕ, ಏನು ಮಾಡ್ತಾ ಇದೀಯ ನೀನು? ನನಗೆ ತಲೆಗೆ ಪೆಟ್ಟಾಗೈತಿ, ದವಾಖಾನೆ ಕರ್ಕೊಂಡು ಹೋಗ್ತಾನಂತ ಹೇಳಿ ಆಕಿಗೆ ಸಮಾಧಾನ ಮಾಡಕತ್ತೀನಿ ನೀನು? ಅದು ಆಕಿನ ತಬ್ಕೊಂಡು ಸಮಾಧಾನ ಮಾಡುವಷ್ಟೇ ಆಕಿನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟೆ ನೀನು? ಒಂದು ಹೆಣ್ಣಿಗೆ ನೋವು ಆದ್ರೆ ಇನ್ನೊಂದು ಹೆಣ್ಣು ಅದನ್ನು ನೋಡ್ಕೊತ ನಿನಗೆ ಸಪೋರ್ಟ್ ಮಾಡೋಂಗಿಲ್ಲ. ಆ ಹೆಣ್ಣಿನ ನೋವು ನಾವು ಅರ್ಥ ಮಾಡ್ಕೊಂಡು ಆಕಿಗೆ ಸಮಾಧಾನ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದು ಹೆಣ್ಣಾಗಿ ಹುಟ್ಟಿ ಈ ಭೂಮಿ ಮೇಲೆ ನಾವು ಏನು ಮಾಡ್ದಂಗೆ ಆಕತಿ. ನೋಡು ಮಧು, ಈಗ ನಾನು ನಿನ್ನ ಅತ್ತಿ ಸ್ಥಾನದಾಗ ನಿಂತನೋ, ನಿನ್ನ ತಾಯಿ ಸ್ಥಾನದಾಗ ನಿಂತನೋ, ನಿನ್ನ ಗೆಳತಿ ಸ್ಥಾನದಾಗ ನಿಂತನೋ, ಅದನ್ನ ನೀನು ಅರ್ಥ ಮಾಡ್ಕೊ. ನೋಡು, ಇದು ನಿನ್ನ ಮಧ್ಯೆ ಇವನ ಮಧ್ಯೆ ಅಷ್ಟೇ ಇರಲಿ. ಇದನ್ನು ಯಾರಿಗೂ ಹೇಳಿ ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ಇದು ಇಲ್ಲಿಗೆ ಮುಗಿದು ಹೋಗಲಿ. ಅವನಿಗೆ ನಾನು ಬುದ್ಧಿ ಕಲಿಸ್ತಾನೆ. ಇನ್ನು ಮುಂದೆ ಅವ್ನಿನ ತಂಟೆಗೆ ಬರ್ದಂಗೆ ನಾನು ನೋಡ್ತೇನೆ. ಅವ್ನ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೋಗೋವರೆಗೂ ಅವನು ನಾಯಿ ಥರ ಬಿದ್ದಿರ್ಬೇಕು. ನಾನು ಅವನಿಗೆ ಹಂಗೆ ಹೇಳ್ತೇನೆ, ನೀನು ಸುಮ್ಮನೆ ಇರು. ಸರಿ ಅತ್ತೆ, ನೀವು ಹೇಳಿದ್ದೀರಾ ಅಂತ ನಾನು ಸುಮ್ಮನೆ ಇರತ್ತೇನೆ. ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರ್ತಾನೆ ಇರಲಿಲ್ಲ. ಸರಿ, ನೀನು ಹೋಗು. ನಾನು ಅವಂಗ ಸರಿಯಾಗಿ ಬುದ್ಧಿ ಹೇಳೇ ಬರ್ತಾನೆ. ಸರಿ ಅತ್ತೆ, ಅವ್ರಿಗೆ ಇನ್ನೊಂದು ಸರಿ ನನ್ನ ತಂಟೆಗೆ ಬರಬೇಡಿ ಅಂತ ಹೇಳಿಬಿಡಿ. ಇನ್ನೊಂದು ಸರಿ ಅವ್ರು ನನ್ನ ತಂಟೆಗೆ ಏನಾದರೂ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಎಲ್ಲನೂ ಮಾವನ ಮುಂದೆ, ರವಿ ಮುಂದೆ ನನ್ನ ಮರ್ಯಾದೆ ಹೋದರೂ ಪರವಾಗಿಲ್ಲ, ನಾನೆಲ್ಲನೂ ಹೇಳಬೇಕಾಗತ್ತೆ. ಎಲ್ಲರ ಮುಂದೆ ಹೇಳಬೇಕಾಗತ್ತೆ. ಹೋಗಿ ಕಂಪ್ಲೇಂಟ್ ಕೊಡೋಕ್ಕೂ ನಾನು ತಯಾರಿದ್ದೀನಿ. ನೋಡು, ಆ ರೀತಿ ಎಲ್ಲ ಮಾಡಬೇಡ. ನಾನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಇವಾಗ ನೀನು ಹೋಗು. ನಾನು ಅವನಿಗೆ ಹೆಂಗೆ ಹೇಳ್ಬೇಕಂತೇಳಿ ನಾ ಕೊಟ್ಟ ಹೇಳ್ತಾನೋ, ನೀನು ಹೋಗು. ಸರಿ ಅತ್ತೆ. ಅಕ್ಕ, ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಲ್ಲ ಬಿಡು. ಅಲ್ಲ, ನಾನೇನು ಮಾಡೀನಿ? ಮಾಡೋದೆಲ್ಲ ತಪ್ಪು ನೀನು ಮಾಡಿ ಈಗ ನನ್ನ ಮೇಲೆ ಹಾಕತ್ತೇನ? ಅಲ್ಲ, ನಿನಗೆ ಗೊತ್ತಾಗಂಗಿಲ್ಲ? ನನ್ನ ಮಗನ ಹೆಣ್ತೇಕೆ ಅಕ್ಕಿ ಜೊತೆ ನೀನು ಕೆಡ್ತಾ ನಡ್ಕೊಳಕ ನಿನಗೆ ಅಸಹ್ಯ ಆಗಂಗಿಲ್ಲ? ನಾಚಿ ಕೆಟ್ಟನ? ಅಕ್ಕ, ಸಾಕು, ಸುಮ್ಮನೆ ಇರು. ನೀನು ಅಂದೇ ಇಲ್ಲೋ ಆಕಿನ ಹೆಂಗಾರ ಮಾಡಿ ಇಲ್ಲಿಂದ ಹೊರಗೆ ಹಾಕಬೇಕು ಅಂತೇಳಿ ಸುಮಿತ್ರನ್ ಕರ್ಕೊಂಬಂದ ರವಿಗೆ ಮದುವೆ ಮಾಡ್ಬೇಕಂತ ಅಂದೇ ಇಲ್ಲೋ? ಅದಕ್ಕೆ ನಾನು ಈ ಪ್ಲಾನ್ ಮಾಡೀನಿ. ಹಿಂಗೆ ಮಾಡಿದ್ರಲ್ಲ ಆಕಿನ ಹೊಕ್ಕಳು ರವಿಗೆ ಅನುಮಾನ ಬಂದ ಆಕಿನ ಹೊರಗೆ ಹಾಕ್ತಾನಂತೇಳಿ. ನಂದೇನು ಪಾಪ ಐತಿ? ನೀನು ಹೋಗಿಕ್ಕಿಂತ ತೆಕ್ಕ ಹಾಕೊಂಡು ಸಮಾಧಾನ ಮಾಡಕತ್ತಿದ್ದಿ. ಅಷ್ಟು ಪ್ರೀತಿ ಕೆರೆಯಾಕತ್ತೆ ನಕ್ಕೆ ಮ್ಯಾಲ. ಅಯ್ಯೋ ದೇವ್ರೆ, ಇದನ್ನೆಲ್ಲ ಕರೆ ಅನ್ಕೊಂಡ್ಬಿಟ್ಟಿ ನೀನು. ಹೋಗೋ ಮಾರಾಯ. ನಾನು ಆಕಿ ಹೋಗಿ ರವಿ ಮುಂದೆ ವಿಷಯ ಹೇಳಬಾರ್ದು, ನಿಮ್ಮ ಮಾವನ ಮುಂದೆ ಅದನ್ನ ವಿಷಯ ಹೇಳಬಾರ್ದು ಅನ್ನೋ ಕಾರಣಕ್ಕೆ ಆ ಹೊಲಸು ಗಲೀಜನ್ನು ತೆಕ್ಕೆ ಹಾಕೋನಿ. ಹೋಗಿ ಸ್ನಾನ ಮಾಡ್ಬೇಕೀಗ. ನೀನು ಒಳ್ಳೆ ಆಕಿ ಮೇಲೆ ಪ್ರೀತಿ ಕೆರೆಯಾಕತ್ತ ಅನ್ನೋ ಕಾರಣಕ್ಕೆ ನಾನು ಆಕಿ ತೆಕ್ಕೆ ಹಾಕೋಣ ಅಂತ ನೀನ ನಿಂದು ಹೋಗಿ ಅವ್ರ ಮುಂದೆ ಹೇಳಿ ನಿನ್ನ ಈ ಮನೆ ಬಿಟ್ಟು ಹೊರಗೆ ಹಾಕಿಕ್ಯಾರ ಅಂತೇಳಿ ಆಕಿನ ಸಮಾಧಾನ ಮಾಡಿ ಕಳಿಸಿದ್ನಿ ನಾನು. ನೀನು ಒಳ್ಳೆ ಸ್ನಾನ ಮುಳನ ಅದನ್ನ ಕ್ಷಮಿಸೋದು, ಅದನ್ನ ನನ್ನ ಸೊಸೆ ಅಂತ ಒಪ್ಕೊಳ್ಳೋದು, ಆ ಬಿದ್ರಿ ನಾನು ಯಾವತ್ತೂ ಒಪ್ಕೊಳಂಗೇ ಇಲ್ಲ. ಅಯ್ಯೋ ಹೌದಾ? ನಾನು ಒಂದು ಕ್ಷಣ ಹೆದರೇ ಬಿಟ್ಟಿದ್ನಲ್ಲ. ಏನು ಆ್ಯಕ್ಟಿಂಗ್ ಮಾಡ್ತೀಯ ಅಕ್ಕ ನೀನು? ಸೂಪರ್ ಆ್ಯಕ್ಟಿಂಗ್ ನಿಂದ. ಮತ್ತೆ ನಾನಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ನಾನಂದ್ರೆ ನಾನು
ನಿಮ್ಮ ಅಕ್ಕನಂಗ ಯಾರೂ ಇರಂಗಿಲ್ಲ. ಈ ಕಡೆನೂ ಏನೋ ಅಂತಾರಲ್ಲ, ಈ ಕಡೆನೂ ಹೊಡಿಬೇಕು ಆ ಕಡೆನೂ ಹೊಡಿಬೇಕು, ಇದ್ರಾಗ 2 ಹಕ್ಕಿನೂ ಹೊಡಿಬೇಕು. ಹಂಗೆ ನಾನು ಈಗ ನೋಡು, ನಾನು ಆಕಿನ ಏನಾದರೂ ರಮೇಶಿ ಕಳಿಸ್ಲಿಲ್ಲ ಅಂದಿದ್ರೆ ಆಕೆ ಹೋಗಿ ಎಲ್ಲ ರವಿ ಮುಂದೆ ಹೇಳ್ತಿದ್ಲು. ರವಿ ಬಂದ ನಿನ್ನನ್ನು ಹೊಡಿತಿದ್ದ, ಆಮೇಲೆ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿಬಿಡ್ತಿದ್ದ. ಅದಕ್ಕೆ ನಾನು ಅದನ್ನ ಯೋಚನೆ ಮಾಡೀನಿ. ಆಕಿನ ಸಮಾಧಾನ ಮಾಡಿಬಿಟ್ರೆ ಆಕೆ ಹೋಗಿ ಯಾರಿಗೂ ಹೇಳಂಗಿಲ್ಲ. ಈಗ ನಿನ್ನ ಮಧ್ಯೆ ಇರಲಿ ಅಂತ ಹೇಳಿದನು. ಇಷ್ಟು ಮೀರಿ ಆಕೆ ಏನಾದರೂ ಹೋಗಿ ಹೇಳಿದ್ರ, ರವಿ ಬಂದ ನನ್ನನ್ನು ಅಥವಾ ನಿನ್ನನ್ನು ಕೇಳಿದ್ರ, ಆಮೇಲೆ ಆಕೆಗೆ ನಾನು ಏನು ಮಾಡ್ಬೇಕು ಅನ್ನೋದನ್ನ ಆಮೇಲೆ ಮಾಡ್ತಾನೆ. ಆಕೆ ಹೋಗಿ ಹೇಳಲಿಲ್ಲ ಅಂದ್ರೆ ಆಕಿನಕ್ಕೆ ಪಾಡಿ ಬಿಟ್ಬಿಡು. ಇನ್ನು ಮುಂದೆ ನೀನು ಆಕೆ ತಂಟೆಗೆ ಹೋಗಬೇಡ. ಅಕ್ಕಿ ತಂಟೆಗಿನ ಮುಂದೆ ನಾನು ಆ ಕಡೆ ಕಾಲು ಇಡ್ತಾನೆ. ಇಷ್ಟು ದಿನ ನೀನಿಟ್ಟು ಸೋತಿರೋದು ಸಾಕು. ಇನ್ನು ಮುಂದೆ ನಾನಿಟ್ಟ ನಾನು ಏನಂತ ತೋರಿಸ್ತಾನೆ ಆಕೆಗೆ. ಏನಂತೆ? ಹೌದಕ್ಕ, ಸರಿ, ನೀನಿಟ್ಟನ ಸರಿ. ಇನ್ನು ಮುಂದೆ ನೀನು ಆ ಕಡೆ ಕಿಳಿಬೇಕು. ನೀನ್ನ ಇಷ್ಟು ದಿನ ಬಿಟ್ನಿ, ಆದ್ರೆ ನಿನ್ನಿಂದ ಏನು ಪ್ರಯೋಜನ ಆಗತ್ತಿಲ್ಲ. ಆದ್ರೆ ನಿನ್ನಿಂದ ಆಗುತ್ತಿರೋದೇನು ಇನ್ನೂ ತಲೆನೋವನ ಆಗತೈತಿ. ಅದಕ್ಕೆ ಇವಾಗ ನಾನು ಆ ಕಡೆ ಕಾಲಿಟ್ಬಿಟ್ರೆ ಅತ್ತಿ ಸೊಸಿ ಹೆಂಗಿರ್ತತಿ ಜಗಳ ಅಂದ್ರೆ, ಇದನ್ನ ಅಕ್ಕಿಗೆ ನಾನು ಟಾರ್ಚರ್ ಕೊಡ್ಬೇಕಂತ ಏನಿರಲಿಲ್ಲ. ಆದ್ರೆ ಯಾಕೇನೋ ಗೊತ್ತಿಲ್ಲ, ಅಕ್ಕಿ ನನ್ನ ಮನೆ ಸೊಸೆ ಆಗಿರೋದು ನನಗೆ ಒಂದು ಚೂರು ಇಷ್ಟ ಆಗತ್ತಿಲ್ಲ. ನೀನು ಹೋದ್ರೂ ನಾನು ಆಕಿನ ಸೊಸೆ ಅಂತ ಒಪ್ಕೋಬೇಕಂತ ನನ್ನ ಮನಸ್ಸಿಗೆ ಅನ್ಸತ್ತೇನೆ ಇಲ್ಲ. ಯಾಕೋ ಏನೋ ಆಕಿನ ಎಷ್ಟಾದರೂ ಸೊಸೆ ಅಂತ ಅನ್ಕೋಬೇಕು ಅಂತ ಎಷ್ಟು ಇದನ್ನು ಮಾಡಿದ್ರು ನನಗೆ ಆಕಿನ ಸೊಸೆ ಅಂತ ಒಂದು ಚೂರು ಅನ್ಕೋಬೇಕಂತ ಅನ್ಸತ್ತಿಲ್ಲ. ಯಾಕೋ ಏನೋ ಒಂದು ಗೊತ್ತಿಲ್ಲ. ಆದ್ರೆ ಆಕಿನ ಮಾತ್ರ ಸತ್ರು ಒಪ್ಕೊಳಕ್ಕೆ ಆಗಂಗಿಲ್ಲ. ಆದ್ರೂ ಅಕ್ಕ ಅಂದ್ರೆ ನೀನ್ ದ ಬೆಸ್ಟ್ ಅಕ್ಕ. ಸರಿ ಸರಿ, ಇನ್ನು ಮುಂದೆ ಆಕಿ ವಿಚಾರದಾಗ ನೀನು ಸೈಲೆಂಟ್ ಆಗಿದ್ದು ಬಿಡು. ಸುಮ್ಮನೆ ಆಕಿ ತಂಟೆಗೆ ಹೋಗಕ್ಕೆ ಹೋಗಬೇಡ. ಹಾಂ, ನಿಂದು ಎಷ್ಟು ಕೆಲಸ ಇರ್ತತಿ ಅಷ್ಟು ಕೆಲಸ ಮಾಡ್ಕೊಂಡು ಸುಮ್ಮನೆ ಇರು. ಆಕಿ ತಂಟೆಗೆ ಏನಿದ್ರು ಇನ್ನು ಮುಂದೆ ನಾನು ಹೋಗ್ತೇನೆ. ಹಾಂ, ಆಕಿ ಗಂಡನಿಂದ ಹೆಂಗೆ ದೂರ ಮಾಡ್ಬೇಕು ಅನ್ನೋದನ್ನ ನಾನು ವಿಚಾರ ಮಾಡ್ತೇನೆ. ಇನ್ನು ಮುಂದೆ ಏನು ಮಾಡ್ಬೇಕು ಹೇಳು? ನೀನು ಮಾಡೋದನ್ನ ತಪ್ಪಾಗತ್ತೆ. ಅದನ್ನು ನಾನು ಗಂಡ ಹೆಂಡತಿ ಮಧ್ಯೆ ತಂದಿಡ್ತೇನೆ. ಅವಳು ಹೆಂಗೆ ಕಣ್ಣೀರು ಹಾಕ್ತಾಳಂದ್ರೆ ಬರೀ ದಿನ ಕಣ್ಣೀರೇ ಹಾಕಬೇಕು. ಹಂಗೆ ಮಾಡ್ತೇನೆ, ನೋಡ್ತಾ ಇರು. ನನಗೊಂದು ಪ್ಲ್ಯಾನ್ ಬಂದೈತಿ ಇವಾಗ. ಅದ್ರ ಪ್ರಕಾರ ನಾನು ಏನಾದರೂ ಮಾಡಿದ್ರೆ ಅದಂತೂ ಕರೆಕ್ಟಾಗಿ ವರ್ಕೌಟ್ ಆಗೇ ಆಗ್ತದೆ. ಏನು ಪ್ಲಾನ್ ಅಕ್ಕ ಅದು? ಪ್ಲ್ಯಾನ್ ಏನಂತ ಇವಾಗ ಹೇಳಿಬಿಟ್ರೆ ಆ ಸೀಕ್ರೆಟ್ ಹೆಂಗಾಗತ್ತಾ? ಸೀಕ್ರೆಟ್ ಆಗೇ ಇರಬೇಕು. ಅದನ್ನು ನಾನು ಯಾವಾಗ ಇದನ್ನು ಮಾಡ್ತಾರಲ್ಲ ಅವಾಗ ಪ್ಲ್ಯಾನ್ ನಿನ್ಗೆ ಏನಂತ ಗೊತ್ತೇ ಆಗತ್ತಲ್ಲ, ಎಲ್ರಿಗೂ ಗೊತ್ತಾಗತ್ತೆ. ನಿನ್ಗಷ್ಟೇ ಯಾಕೆ? ಸರಿ ಅಕ್ಕ, ನಿನ್ನ ಇಷ್ಟ. ನೀನು ಹೆಂಗೆ ಹೇಳ್ತೀಯೋ ಹಾಗೆ ಆಗಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವೋ ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ವ್ಯೂಸ್ ಇನ್ನೂ ಜಾಸ್ತಿ ಬರಲಿ, ಇನ್ನೂ ಜಾಸ್ತಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿ ಇಲ್ಲದ ತವರೂರು ಬರ್ತಾ ಇದೆ, ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.